ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾವತ್ತೂ ನಾನು ಇದನ್ನು ಫಸ್ಟ್ ಹೇಳಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ 50,000 ಫಾಲೋವರ್ಸ್ ಅತಿ ಶೀಘ್ರದಲ್ಲಿ ಆಗೋಕ್ಕಿದೆ. ಸೊ ಲೆಟ್ಸ್ ಮೇಕ್ ಇಟ್ ಪಾಸಿಬಲ್. ಸೊ ವಿತ್ ದ್ಯಾಟ್ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಮನೇಲಿ ಯಾರೂ ನಂಬ್ತಾನೆ ಇಲ್ಲ. ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಐಬ್ರೋ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ ಆಯಿತಾ. ಸೊ ಆಂಟಿ ಹತ್ರ ಹಂಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನಾಳೆ ಹೊರಗಡೆ ಹೋಗ್ತಿದ್ದೀವಿ, ಆ್ಯನಿವರ್ಸರಿ ಇದೆ ಅಂತ. ಆಂಟಿ ಅದಕ್ಕೆ ಅಷ್ಟು ಬೇಗ 1 ವರ್ಷ ತುಂಬೋಯ್ತಾ ಅಂತ. ಅಯ್ಯೋ ಆಂಟಿ, ನನ್ನ ಮಗಳಿಗೆ ಇನ್ನೇನು ಈ ತಿಂಗಳು 1.5 ವರ್ಷ ಆಗುತ್ತೆ ಅಂತ ಇದ್ದೆ. ಎಲ್ಲರೂ ನಮ್ಮ ಅಪ್ಪನೂ ಅಷ್ಟೇ 2 ವರ್ಷನಾ ಅಂತ ಕೇಳಿದ್ರು. ನಳಿ ಆಂಟಿನೂ 2 ತುಂಬ 3ಕ್ಕೆ ಬಿತ್ತಾ ಅಂತ. 3 ವರ್ಷ ಕಂಪ್ಲೀಟಾಗಿ 4ನೇದಕ್ಕೆ ಬೀಳ್ತಾ ಇದೆ. ನನಗೂ ನಂಬೋಕ್ಕಾಗ್ತಾಯಿಲ್ಲ, ಮನೆಯವ್ರಿಗೆ ಯಾರಿಗೂ ನಂಬೋಕ್ಕಾಗ್ತಾಯಿಲ್ಲ. ಇನ್ನು ನೆನ್ನೆ ಮೊನ್ನೆ ಮದುವೆ ಆದಂಗಿದೆ, ಆಲ್ರೆಡಿ 3 ವರ್ಷ ಆಗೋಯ್ತಾ ಅಂತ. ಅದು ನನ್ನ ಮಗಳು ಏಜ್ ನೆನೆಸ್ಕೊಂಡಾಗ ಅನಿಸುತ್ತೆ, ನನ್ನ ಮಗಳಿಗೆ ಇನ್ನೇನು 1.5 ವರ್ಷ ಅಂತ. ಸೊ ನಾಳೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನಮ್ಮದು ಆ್ಯನಿವರ್ಸರಿ ಟ್ರಿಪ್. ಸೊ ಹೋದ ವರ್ಷ ಗೋವಾಗೆ ಹೋಗಿದ್ವಿ. ನನ್ನ ಪಾಪುಗೆ ಅವಾಗ 5 ಮಂತ್ಸ್ ಇತ್ತು. ಇವಾಗ ಅವಳಿಗೆ 1 ವರ್ಷ 5 ತಿಂಗಳು. ಸೊ ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 10:31, 10:30. ಸೊ ಇನ್ನೂ ಪ್ಯಾಕಿಂಗ್ ಆಲ್ಮೋಸ್ಟ್ ನಡೀತಾ ಇದೆ. ನಂದು ಮುಗೀತು, ಪಾಪುದು ಆಲ್ಮೋಸ್ಟ್ ಮುಗೀತು. ಐ ವಿಲ್ ಶೋ ಯು ಥಿರಿ. ದಿಸ್ ಇಸ್ ದಿ ಕರೆಂಟ್ ಸಿಚುಯೇಷನ್. ನಂದು ಕಂಪ್ಲೀಟ್ ಪ್ಯಾಕ್ ಆಗಿದೆ. ನಂದೇ ಅರ್ಧ ಬ್ಯಾಗ್ ತುಂಬಿದೆ. ಬಿಕಾಸ್ ಆಬ್ವಿಯಸ್ಲಿ ಹೆಣ್ಮಕ್ಳು ಗೊತ್ತಲ್ಲ, ಅದು ಅದಾಗಲಿಲ್ಲ ಅಂದರೆ ಇದು ಅಂತ ಒಂದಷ್ಟು ಆಪ್ಷನ್ ಇಟ್ಕೊಂಡಿರ್ತೀವಿ. ಆ್ಯಂಡ್ ಡೋಂಟ್ ಜಡ್ಜ್ ಮೀ, ಇದು ನಮ್ಮದು ಬೆಡ್ ನೋಡಿ ಯಾವ ರೇಂಜಿಗೆ ಬಿಸಾಕಿದ್ದೀನಿ ಅಂತ ಅಂದರೆ ಯಪ್ಪ ರಾಮ. ಎನಿವೇಸ್ ಎಲ್ಲ ತಂದು ಇಲ್ಲಿ ಡಂಪ್ ಮಾಡಿಬಿಟ್ಟಿದ್ದೀನಿ, ಏನೇನು ಬೇಕು ಇದೆಲ್ಲ ಅಬಿದು. ಸೊ ಅವನು ಎತ್ಕೊತಿದ್ದಾನೆ. ಆ್ಯಂಡ್ ಇದು ಪಾಪುದು, ಈ ಕಡೆನೂ ಪಾಪುದು. ಸೊ ಎಲ್ಲ ಏನೇನು ಬೇಕು ಅನಿಸುತ್ತೆ ತಲೆಗೆ ಬಂದಿದ್ದೆಲ್ಲ ಎತ್ಕೊಂಬಂದು ಇಲ್ಲಿ ಹಾಕ್ಬಿಟ್ಟೆ. ಸೊ ನಂದು ಸಾರ್ಟ್ ಔಟ್ ಆಯಿತು, ನಂದೆಲ್ಲ ಫುಲ್ಲು ಪ್ಯಾಕ್ ಮಾಡಿದ್ದೀನಿ. ಇವಾಗ ನಮ್ಮ ಪುಟ್ಟಿದೊಂದು ಪ್ಯಾಕ್ ಮಾಡಿಬಿಟ್ರೆ ಇಲ್ಲಿ ಮಡ್ಚಿಡ್ತಾ ಇದ್ದೀನಿ. ಸೊ ಅವಳದೊಂದು ಪ್ಯಾಕ್ ಮಾಡಿ ಎಲ್ಲ ಡೈಪರ್ ಎಲ್ಲ ಅಲ್ಲಿದೆ. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಸಾರ್ಟೆಡ್. ಮಿಕ್ಕಿದ್ದು ಅಬಿದು. ಐ ಥಿಂಕ್ ಈ ಕಿಟ್ ಬ್ಯಾಗಲ್ಲಿ ನಂದು ಅಬಿದು ಇಟ್ಕೊತೀವಿ, ಅಥವಾ ನಂದು ಪಾಪುದು ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಆ್ಯಕ್ಸೆಸ್ ಮಾಡೋದು ಈಸಿ ಆಗುತ್ತೆ. ಅಬಿದು ಇನ್ನೊಂದು ಯಾವುದಾದ್ರೂ ಪುಟ್ಟು ಅದು ಒಂದು ಇದೆ ಕಿಟ್ ಬ್ಯಾಗ್, ಅದನ್ನು ತೊಗೊಳಕ್ಕೆ. ಅಪ್ಪ 3 ದಿನ ಹೋಗೋಕ್ಕೆ ಎಷ್ಟು ಪ್ಯಾಕ್ ಮಾಡ್ಕೊತೀವಿ ನೋಡಿ. ಅದು ಹಾಗೆ ಜಾಸ್ತಿ ದಿನಕ್ಕೆ ಹೋದರೆ ಲಗೇಜ್ ಕಡಿಮೆ ಅನಿಸುತ್ತೆ, ಕಡಿಮೆ ದಿನಕ್ಕೆ ಹೋದರೆ ಲಗೇಜ್ ಜಾಸ್ತಿ ಅನಿಸುತ್ತೆ. ಯಾಕೆ ಅಂತಂದರೆ ಜಾಸ್ತಿ ದಿನಕ್ಕೆ ಹೋದಾಗ ರಿಪೀಟ್ ಮಾಡ್ಕೊಂಡು ಬಟ್ಟೆ ರಿಪೀಟ್ ಮಾಡ್ಬೋದು, ಅಥವಾ ಮೇಕಪ್ ಪ್ರಾಡಕ್ಟ್ಸು ಇದೆಲ್ಲನೂ ಒಂದೇ ಇರುತ್ತೆ ಅಷ್ಟು ದಿನಕ್ಕೂ. ಬಟ್ 2-3 ದಿನಕ್ಕೆ ಹೋದರೂ ಅದೆಲ್ಲ ತೊಗೊಂಡು ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಷ್ಟಿಷ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ಎನಿವೇಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ. ಏನೋ ಒಂಥರ ಖುಷಿ ಇದೆ. ಟ್ರಾವೆಲ್ ಬೇರೆ, ಅದು ಒಂದು ಭಯ ಇದೆ. ಬಟ್ ಐ ಆಮ್ ಶ್ಯೂರ್ ನನ್ನ ಮಗಳು ಕೂರ್ತಾಳೆ ಅಂತ ಅಲ್ಲ, ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ 5 ಅವರ್ ಆಗುತ್ತೆ ಹೋಗೋಕ್ಕೆ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ. ಬಿಕಾಸ್ ನಾವು ಅಲ್ಲಲ್ಲಿ ಡ್ರಾಪ್ ಕೊಟ್ಕೊಂಡು ತಿಂಡಿಗೆ ಎಲ್ಲ 8-8:30 ಹೊರಡೋಣ ಅಂದ್ಕೊಂಡಿದ್ದೀವಿ. ಸೊ ಬೇಗ ಪ್ಯಾಕ್ ಮಾಡಿ ಮಲಗಬೇಕು, ಬಿಕಾಸ್ ಬೇಗ ಎದ್ದೊಳ್ಬೇಕು. ಆ್ಯಂಡ್ ಇವತ್ತು ಕೂಡ ಬೇಗ ಎದ್ದಿದ್ದೆ, ನಿಜ ಅಂತೆ. ಯಾಕಂದರೆ ನಂದು ಇದಿತ್ತು, ಇವತ್ತು ಯೋಗ ಕ್ಲಾಸ್ ಇತ್ತು. ಸೊ 6 ಗಂಟೆಗೆ ಎದ್ದಿದ್ದೆ ಇವತ್ತು. 8 ಗಂಟೆಗೆ ಕ್ಲಾಸ್ ಇದ್ದಿದ್ದರಿಂದ, ಬಿಕಾಸ್ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಈಗ ಅದೆಲ್ಲ ಪ್ಯಾಕ್ ಮಾಡಿ ಮುಖ ತೊಳ್ಕೊಂಡು ತಾಚಿ ಮಾಡಿಬಿಡೋಣ. ಲೆಟ್ಸ್ ಡೂ ಇಟ್. ಆಲ್ ಸೆಟ್ ಟು ಲೀವ್. ಇವಾಗ ಟೈಮ್ ಅಷ್ಟು ಲೇಟಾಗಿ ಹೋಗಿದೆ, 9 ಗಂಟೆ. ನಾನು ಅವಿಗೆ 9 ಗಂಟೆಗೆ ಹೊರಡೋಣ ಅಂದಿದ್ದೆ. ಆ್ಯಕ್ಚುಲಿ ನಾನು 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಸೈಲೆಂಟ್ಗೆ ಇಟ್ಬಿಟ್ಟಿದ್ದೀನಿ. ಅಭಿನೂ ಅಲಾರಾಮ್ ಇಟ್ಟಿಲ್ಲ, ಫುಲ್ ಕರ್ಟನ್ ಹಾಕ್ಕೊಂಡು ಮಲಗಿಬಿಟ್ವಿ. ನೈಟ್ ಬೇರೆ ಲೇಟ್ ಆಯ್ತು ಮಲಗಿದ್ದು. 7:30 ಎದ್ದಿದ್ವಿ ಇಬ್ಬರೂ. ಸೊ ದಡ ಅಂತ ಹೆಂಗೋ ರೆಡಿ ಆದ್ವಿ. ಸೊ ಇನ್ನೊಂದು 5-10 ಮಿನಿಟ್ಸ್, ಹಾರ್ಡ್ಲಿ 10 ಮಿನಿಟ್ಸ್ ಅಂದ್ಕೊಳ್ಳಿ, ಹಾರ್ಡ್ಲಿ ಹೊರಡಬೇಕು. ಅಭಿ ಒಂಚೂರು ಚಪಾತಿ ತಿಂತೀನಿ ಲೈಟಾಗಿ ಅಂದ. ನಾನಲ್ಲಿ ಹಾಸನ ಹತ್ರ ಮಯೂರಿ ಹೋಟೆಲ್ ಇದೆ, ಅಲ್ಲಿ ನಂಗೆ ತಿನ್ನಬೇಕು ಅಂತ ಇಷ್ಟ. ಮಿನಿ ಇಡ್ಲಿ ಸಖತ್ತಾಗಿರುತ್ತೆ. ಸೊ ನಾನು ಅಲ್ಲಿ ತಿನ್ಕೋತೀನಿ, ನಾನೇನೂ ತಿಂದಿಲ್ಲ. ಆ್ಯಂಡ್ ಪ್ಯಾಕಿಂಗ್ ಈಸ್ ಆಲ್ ಡನ್. 2 ಕಿಟ್ ಬ್ಯಾಗು, ಇದು ಅಬಿದು, ಇದು ನಂದು ಪಾಪುದು. ಒಂದು ಜಾಕೆಟ್ ಎತ್ಕೊಂಡಿದ್ದೀನಿ. ಆಮೇಲೆ ಇದು ನಂದೇನೇನು ಫೋನ್ ಚಾರ್ಜರು, ಅದು ಇದು ಫೋನ್ಗಳು ಎಲ್ಲ ಇದು. ಸೊ ಇಷ್ಟಿದೆ. ಲೆಟ್ಸ್ ಗೋ. ಆ್ಯಂಡ್ ವಿ ಆರ್ ಫೈನಲಿ ಆಫ್. ಟೈಮ್ ಎಷ್ಟು ಗೊತ್ತಾ? 9:33.
8:15 ಹೊರಡಬೇಕು ಅಂದ್ಕೊಂಡಿದ್ದು. 1 ಅವರ್ ಲೇಟ್ ಆಯಿತು. ಸೊ ಅಲ್ಲಿ ರೀಚ್ ಆಗೋದು 1 ಅವರ್ ಲೇಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಮಗು ಇರುವಾಗ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ನಂದು ಅಬಿದು ಮಿಸ್ಟೇಕ್ ಇದೆ, ಮಗುದಲ್ಲ ಪಾಪ, ನಾವೇ ಲೇಟಾಗಿ ಎದ್ದಿದ್ದು. ಸೊ ಅದು ಇದು ಮಾಡಿದ್ದ ಕರ್ಟನ್ ಹಾಕ್ಬಿಟ್ಟಿದೀವಲ್ಲ ನಾವು, ಆಕ್ಚುಲಿ ಬ್ಲೂ ಕಲರ್ ವೈಟ್ ಕರ್ಟನ್ ಹಾಕಿದ್ವಿ ಆಯ್ತಾ. ಆಮೇಲೆ ಆ ಹೀಟರ್ ಬೇರೆ ತಗೊಂಡಿದೀವಲ್ಲ, ಅದು ಬೆಚ್ಚು ಕಾಸಿ ಆಗಿರುತ್ತೆ, ಫುಲ್ಲು ನಿದ್ದೆ. ಚಿಂಟು ನೋಡಿಲಿ, ಹಾಯ್ ಮಾಡು, ಇಲ್ಲಿ ನೋಡಿಲಿ ಅಪ್ಪಣಿ. ನಾನು ಇವತ್ತು ಗೊತ್ತಿಲ್ದೇನೋ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ. ಮಿಸ್ಟರ್ ಅಭಿಷೇಕ್ ಇಸ್ ಆಲ್ಸೋ ವೇರಿಂಗ್ ಬ್ಲ್ಯಾಕ್. ಹ್ಯಾಪಿ ಆನಿವರ್ಸರಿ. ಎಷ್ಟು ವರ್ಷ ಹೇಳ? 3. ನಿನ್ನೆ ಹೇಳ್ತಾ ಇದ್ದೆ, ಅದಕ್ಕೆ ಅವನಿಗೆ ಗೊತ್ತು. ಇವನ್ ಅದರ್ವೈಸ್ ಗೊತ್ತೇ ಆಗ್ತಾನೆ ಇದೀನಲ್ಲ ಸ್ಟೇಟಸ್ 3 ಇಯರ್ಸ್ ಅಗೋ ಅಂತ. ಸೊ ಏನಾರ ಹೇಳು, 3 ವರ್ಷ ಆಯಿತು, ಹೆಂಗಿದೆ ಎಕ್ಸ್ಪೀರಿಯನ್ಸ್? 3 years ಆಫ್ ಮ್ಯಾರೇಜ್. ಹಂಗೆ ಅಂದರೆ ಓವರ್ ದ ಇಯರ್ಸ್ ಏನು ಚೇಂಜ್ ಆಗಿಲ್ವಾ? ಅದು ಬಿಟ್ಟು ಲೈಫ್ ಹೆಂಗಿದೆ? ಮದುವೆ ಮುಂಚೆ 3 years, ಮದುವೆ ಆದಮೇಲೆ? ಮದುವೆ ಮುಂಚೆ ಚೆನ್ನಾಗಿತ್ತ, ಮದುವೆ ಆದಮೇಲೆ ಚೆನ್ನಾಗಿದೆ? ಇವನು ಯಾವಾಗ ಹೇಳ್ತಿರ್ತಾನೆ ಮದುವೆ ಆದಮೇಲೆ ಚೆನ್ನಾಗಿರೋದು. ನಂದು ಅಷ್ಟೇ ಅಪ್ಪ, ಮದುವೆ ಆದಮೇಲೆ ತುಂಬ ಚೆನ್ನಾಗಿದೆ. ಸೊ ಯಾ, ನಮ್ಮ ಪುಟ್ಟಿಗೆ 1-2 ಬೋರ್ಡ್ ಗೇಮ್ ತೊಗೊಂಬಂದಿದ್ದೀನಿ. ಇದವಳು ಫೇವ್ರೆಟ್ಟು. ನಾವು ಕೊಡ್ಸಿದ್ದು ಯಾವ ಗೊಂಬೆಲೂ ಅವಳು ಆಟಾಡಲ್ಲ ಆಯಿತಾ. ಇದು ಗಿಫ್ಟು, ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದು ಅವ್ರ ಪಾಪು ಬರ್ಡೇಗೆ. ನಾನು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಪಾಪ ಮನೆಗೆ ಕಳಿಸ್ಕೊಟ್ಟಿದ್ಲು ಗೌರಿ ಹಬ್ಬಕ್ಕೆ. ಐ ಥಿಂಕ್ ವಿಡಿಯೋ ಮಾಡಿದ್ದೆ ಅನಿಸುತ್ತೆ. ಇದನ್ನ ಇಟ್ಕೊಂಡು ಎಷ್ಟು ಆಟ ಆಡುತ್ತೆ ಗೊತ್ತಾ. ತಗೊಳ್ಳೋ, ಆತ ಬೇಡ, ಆತ ಇಲ್ಲಿ. ಹಾಯ್ ಚಿಂಟು, ಹಾಯ್ ಮಾಡು. ಇದು ತಾಬೇಡ ಅಮ್ಮ. ಇದನ್ನೇನು ಮಾಡ್ತಾಳೆ ಗೊತ್ತಾ, ಎತ್ಕೊಂಡು ಆನ್ ಆಫ್ ಮಾಡಿದ್ರೆ ಟನ್ ಅಂತ ಸೌಂಡ್ ಬರುತ್ತೆ. ಆನ್ ಆಫ್ ಮಾಡಿ 1000 ವೀಡಿಯೋಸ್ ಅಮ್ಕಿಟ್ಟಿರ್ತಾಳೆ. ನಂಗೆ ಭಯ ಆಮೇಲೆ ಹಾಳಾಗೋದ್ರೆ ಅಂತ. ಇದು ಆಲ್ರೆಡಿ ಒಂದ್ಸತಿ ರೀಪ್ಲೇಸ್ ಆಗಿರೋದಲ್ವ, ಅದಕ್ಕೆ. ಇವಾಗ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಝುಯ್ ಅಂತ ನೆಕ್ಸ್ಟ್ ಸ್ಟಾಪು ಮಯೂರ ಹೋಟೆಲ್. ಹಾಸನ್ಗಿಂತ ಮುಂಚೆ ಮಯೂರ ಹೋಟೆಲು. ಅಲ್ಲೊಂಚೂರು ಲೈಟಾಗಿ ತಿಂದ್ಬಿಟ್ಟು ಅಭಿ ತಿಂದ ಚಪಾತಿ, ನಾನು ಪ್ರೋಟೀನ್ ಶೇಕ್ ಕುಡಿದಿದ್ದೀನಿ. ಅಂದರೆ ಅಲ್ಲಿ ತನಕ ಸಸ್ಟೈನ್ ಆಗ್ಬೇಕಂಡು ಪಾಪುಗೆ ಫುಲ್ ಹಾಕ್ಸ್ಕೊಡು. ಡೀಸೆಲ್ ಖರ್ಚು ನಂದು ಇವತ್ತು, ಅದಕ್ಕೆ ನನ್ನ ಕೈ. ಸೊ ಕ್ಯಾಶ್ ಇದೆ, ಅಲ್ಲೇ ಪರ್ಸಿದೆ ನೋಡಿ, ಎತ್ಕೊಂಡು ಕೊಟ್ಬಿಡು. ಏನು ಹೇಳ್ತಾ ಇದ್ದೆ, ಪ್ರೋಟೀನ್ ಕೊಡ್ದೆ. ಯಾಕಂದರೆ ಪಾಪುಗೆ ಹಾಲು ಕುಡಿಸಿಲ್ಲ ಅವಳು. ಟ್ರಾವೆಲಿಂಗ್ ಟೈಮಲ್ಲಿ ನಂದಿನಿ ಹಾಲು ಕುಡಿಸಿದ್ರೆ ವಾಮಿಟ್ ಮಾಡ್ಕೊತಾ ಇದ್ದಾಳೆ. ಅದಕ್ಕೆ ನಾನೇ ಫೀಡ್ ಮಾಡಿಸ್ಬೇಕು ಅವಳಿಗೆ. ಹಾಗಾಗಿ ನನಗೊಂಚೂರು ಎನರ್ಜಿ ಬೇಕು ಅಂತ ಪ್ರೋಟೀನ್ ಶೇಕ್ ಕುಡ್ಕೊಂಡು ಬಂದೆ. ನೆಕ್ಸ್ಟ್ ಅಲ್ಲಿ 4050 ರೂಪಾಯಿ ಆಯಿತು. ಅಯ್ಯೋ ಎಲ್ಲದು, ಅಯ್ಯೋ ಕಾಣಿಸ್ತಾ ಇದೆಯಾ? 4050 ರೂಪೀಸ್. 5000 ಹಿಡಿಯುತ್ತಂತೆ. 4050ಕ್ಕೆ ಹಾಕಿದ್ರು. 4000 ಅಂದ್ವಿ, ಆಮೇಲೆ ಅವರು 50 ರೂಪಾಯಿ ಎಕ್ಸ್ಟ್ರಾ, 5 ರೂಪಾಯಿ ಎಕ್ಸ್ಟ್ರಾ ಆಗೋಯ್ತು. ಅದಕ್ಕೆ 50 ಮಾಡಿಬಿಡ್ತೀನಿ ಅಂತ ಮಾಡಿದ್ರು. ಎಷ್ಟು ಕುಡಿಯುತ್ತೆ ನೋಡಿ ಪೆಟ್ರೋಲ್. ಹೆಂಗಿದ್ರು ಮತ್ತೆ ಬರುವಾಗ ಏನು ಹಾಕ್ಸೋದು, ಒಂದೇ ಸತಿ ಹಾಕ್ಸ್ಬಿಟ್ರೆ ಜಿಯೋ ಅಂತ ಹೋಗಿ ಜಿಯೋ ಅಂತ ಬರ್ಬೋದು. ನಮ್ಮ ಪುಟ್ಟಿದ್ದು ಇವತ್ತು ನಿದ್ದೆ ಆಗಿದೆ. ಯೂಶಲಿ ನಾನು ಟ್ರಾವೆಲ್ ಮಾಡುವಾಗ ಏನು ಮಾಡ್ತೀನಿ, ಅವಳನ್ನ ಬೇಗ ಎಬ್ಬರಿಸ್ಬಿಡ್ತೀನಿ. ಒಂದು 6-7 ಗಂಟೆಗೆ ಎಬ್ಬರಿಸ್ಬಿಟ್ರೆ ಅವಳು ಹೋಗ್ತಾ ಅಂದವೇ ಒಂದು ಅರ್ಧ ಗಂಟೆ ಆದ್ಮೇಲೆ ಮಲಗಿಬಿಡ್ತಾಳೆ ಅಂತ. ನೈಸ್ ಮೇಲೆ ಅಂತ ಅನ್ಕೊತೀನಿ. ಬಟ್ ಇವತ್ತು ನಾವೇ ಎದ್ದಿದ್ದು ಲೇಟು. ನಾನು ಸ್ನಾನ ಎಲ್ಲ ಮಾಡಿ 8 ಗಂಟೆಗೆ ಮೇಡಮ್ ಇವರೆದ್ರು. ಸೊ ಅರ್ಧ ದಾರಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಎಂಟರ್ಟೈನ್ ಮಾಡಿಕೊಂಡು, ಅಲ್ಲಿ ಅಕ್ಕ ಎಷ್ಟು ಕ್ಯೂಟಾಗಿದೆಯಲ್ಲ, ಆಮೇಲೆ ಮಲಗಿಸೋದು. ಎನಿವೇಸ್ 5 ಅವರ್ ಜರ್ನಿ. ಸೊ ಒಂದು ನ್ಯಾಪ್ ಅಂತೂ ಅವಳ್ದು ಹಾಗೆ ಆಗುತ್ತೆ. 1.5 ಅವರ್ ನ್ಯಾಪ್ ಆಗುತ್ತೆ. ಇನ್ನು ಮಿಕ್ಕಿದ 3.5 ಅವರ್ ಎಂಟರ್ಟೈನ್ಮೆಂಟ್ ಮಾಡಬೇಕು. ಏನು ಎಂಟರ್ಟೈನ್ ಮಾಡೋದು ಚಿಂಟುಗೆ? ಹಿಂಗೆ ರೋಡ್ ತೋರಿಸ್ಕೊಂಡು ಕುತ್ಕೋಬೇಕು. ಯಾವ ರೂಟು? ಹಂಗೆ ಹೋಗು, ಏನಾಗಲ್ಲ. ಹಂಗೆ ಹೋಗು, ಹೆಂಗೆ ತೋರಿಸ್ತಿದ್ಯೋ ಹಂಗೆ ಹೋಗು. ಬೇಡವಾ ನೈಸು? ನಮ್ಮ ಸುಮ್ಮನೆ ಓಡ್ತಾ ಇದೆ ಕಂದ್ರ. ಆಫ್ ಮಾಡು. ಆ ಬಟನ್ ನಮ್ಕೋ, ರೆಡ್ ಕಲರ್ ಬಟನ್ ಇದೆ, ನಮ್ಕೋ ಬಟನ್ ನಮ್ಕೋ. ಹೆಂಗೆ ತೋರಿಸ್ತಿದ್ಯೋ ಹಂಗೆ ಹೋಗು.
ಬೇಡವಾ ನೈಸು? ಚಿನ್ನಮ್ಮ ಸುಮ್ಮನೆ ಓಡ್ತಾ ಇದೆ ಕಂದ. ಆಫ್ ಮಾಡು. ಆ ಬಟನ್ ನಮ್ಕೋ, ರೆಡ್ ಕಲರ್ ಬಟನ್ ಇದಮ್ಕೋ. ಬಟನ್ ನಮ್ಕೋ. ಅದಮ್ಕೋ. ನೋಡಿ ಹಿಂಗೆ ಟಡನ್ ಟಡನ್ ಅನ್ನತ್ತ ಅಮಕ್ತಾ ಇರೋದೊಂದು ಹಸತಿ ನೋಡಿ ಅಲ್ಲಿ. ನಾನು ಎಲ್ಲ ಟ್ರಾನ್ಸ್ಫರ್ ಮಾಡಕ್ ಅಭಿ ಹಾಯ್ ಅಂತ ಅಭಿ ವ್ಲಾಗ್ ಮಾಡ್ತಾವಳೆ. ಹಿಂಗೆ ಮಾಡಿ, ಹಿಂಗೆ ಇಲ್ಲಿ ಹಿಂಗೆ ಹಾಕ್ಕೊಡ್ತೀನಿ ರೀ. ಇವಾಗ ಮಾಡು. ಇದು ಹೊತ್ಬಿಟ್ಟು ಮಾಡು. ಇದು ಟಡನ್ ನನ್ ನ್ಯೂ ವ್ಲಾಗರ್ ಇನ್ ದ ಟೌನ್. ಅಬ್ಬಿ 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 ಜಿಯಾ ಬಂತ? ಅಯ್ಯೋ ಈ ಕಡೆ ತಿರ್ಗವ. ನಿಂದು ಕರ್ಲ ಚೆನ್ನಾಗಿದೆ. ಇಲ್ಲ ನೋಡಿಲಿ, ನೀವು ಅತ್ತೆ ತರ ಇದೆ, ಪ್ರೀತಿ ಅತ್ತೆ ತರ ಇದೆ ಕರ್ಲು. ಟಡನ್ ಟಡನ್. ಚಿನ್ನಮ್ಮ ಅತ್ತೆ ತರ ಆಗಿದೆ ನಿಂದು ಕೂದ್ಲು, ಗೊತ್ತಾ? ನೋಡಿಲ್ಲಿ, ಅತ್ತೆಗೆ ಹಾಯ್ ಮಾಡು. ಹಾಯ್ ಅತ್ತೆ ಅನ. ಅತ್ತೆ ಅನ. ಅತ್ತಿ. ಲಕ್ಷು ಅನ. ಹೇಳು. ತುತ್ತು. ಲಕ್ಷು. ಫುಲ್ಲು ಟ್ರಾಫಿಕ್ಕು, ಅದಕ್ಕೆ ಬೇಗ ಹೊರಡ್ಬೇಕು ಹಿಂಗೆಲ್ಲ ಹೋಗುವಾಗ. ಬಟ್ ಏನು ಮಾಡೋಕ್ಕಾಗಿಲ್ಲ ಇವತ್ತು. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೈಸ್ ರೋಡಲ್ಲೇ ಬರಬೇಕಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೇಡಮ್ ಜಿ ಹಾಲ್ ಡ್ರಿಂಕಿಂಗ್. ಅವಳು ಇನ್ನೊಂದು ಅರ್ಧ ಗಂಟೆ ಮಲಗ್ತಾಳೆ. 11 ಹಂಗೆ ಹೋಪ್ಫುಲಿ, ನೋಡೋಣ. ಮೇಡಮ್ ಮಲ್ಕೊಂಡೇ ಬಿಟ್ರು. ನಾನೇನು 11 ಗಂಟೆಗೆ ಮಲ್ಕೋತಾಳೆ ಅಂದ್ಕೊಂಡೆ. 10:15 ಅದು ಕಾರ್ ಕುಲುಕ್ತಾ ಇರುತ್ತಲ್ಲ, ಹಾಲು ಕುಡಿಸಿದ ತಕ್ಷಣ ಪಾಪ ಮಲಗಿಬಿಡ್ತು. ನಂದು 1.5 hours ಹಾಗೆ ಮಲ್ಕೋತಾಳೆ. ಬಟ್ ಪ್ರಾಬ್ಲಮ್ ಏನಂದರೆ ಕಾಲ ಮೇಲೆಯೇ ಮಲ್ಕೊಳ್ಬೇಕು ಇವಾಗ. ನನಗೆ ಫುಲ್ ಜೌ ಹಿಡ್ಕೊಂಬಿಡುತ್ತೆ. ಒಂಚೂರು ಅಳ್ಳಾಡ್ಸಿದ್ರು ಎದ್ಬಿಡುತ್ತೆ. ಸೊ ಹಿಂಗೆ ಮಲಗಿಸ್ಕೊಂಡಿದ್ದೀನಿ. ಆ ಕಡೆ ಬಿಸಿಲು, ಅದಕ್ಕೆ ಜರ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಇವಾಗ ಹೋಗೋದೆ. ಬಾಬು ಮಯೂರಲ್ಲಿ ನಿಲ್ಸೋದು ಡೌಟು. ಮಯೂರ ಚಿಂಟು ಇವಾಗ ಮಲಗಿದ್ಲು, ಎದ್ಬಿಡ್ತಾಳೆ. ಆಮೇಲೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇರಬೇಕಷ್ಟೆ. ಯಾವ ಪೊಸಿಷನಲ್ಲಿ ಕೂತಿದ್ದೀನಿ ನೋಡಿ ನಾನು. ಕಾಲು ಹಿಡ್ಕೊಬಿಟ್ಟಿದೆ ಫುಲ್ಲು. ಹಿಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ. ಕೆಳಗೆ ಹಾಕ್ತಾರೆ ಮೇಡಮ್ ಎದ್ಬಿಡ್ತಾರೆ. ಮೇಡಮ್ ಇನ್ನೂ ಮಲ್ಕೊಂಡೇ ಇದ್ದಾರೆ. ಅವಳು ಮಲಗೋ ಅಷ್ಟೊತ್ತಿಗೆ ನೋಡಿ ಒಂದು ಯೂಟ್ಯೂಬ್ ವ್ಲಾಗ್ ಎಡಿಟ್ ಮಾಡಿ ಇವಾಗ ಡೌನ್ಲೋಡ್ಗೆ ಹಾಕಿದ್ದೀನಿ. ಇವಾಗ ನಾನು ರೆಸ್ಟ್ ಮಾಡ್ತೀನಿ. ಅವಾಗಿಂದ ಫೋನ್ ನೋಡಿ ಗುಯಿ ಅಂತ ಇದೆ. ಸೊ ನಾನು ಒಂದು ಸ್ವಲ್ಪ ಹೊತ್ತು ಹಾಗೆ ರೋಡು ನೋಡ್ತೀನಿ, ಅಭಿ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಮೇಡಮ್ ಅವರೇ ಇದ್ರು. ಅವಳು ಎದ್ದಿದ ತಕ್ಷಣ ಫುಲ್ ಅಲರ್ಟಾಗಿ ಖುಷಿ ಆಗ್ಬಿಟ್ಲು, ಎಲ್ಲೋ ಕರ್ಕೊಂಡು ಹೋಗ್ತಾವ್ರೆ ಅಂತ. ನನಗೆ ಇವಾಗ ಇರೋದು ಕತೆ 2 hour ಎಂಜಾಯ್, ಮಜಾ ಅಂತ. ಅಯ್ಯೋ ಮಾಮಿ ಜೋತ ಮಾಡ್ಕೋತಾ ಇದೆಯಾ ರಾಣಿ? ಜಾವಾ ರೈನ್ ರೆಸಾರ್ಟ್ ಹಾಕಿದಾರ ಅಲ್ಲೇ ನಾವು ಹೋಗ್ತಾ ಇರೋದು. ಜಾವಾ ರೈನ್ ರೆಸಾರ್ಟ್. ಮಾಮಿ ಚಿಂಚು ಏನು ಮಾಡಿದೆ? ಏನು ಆಯ್ತು? ಕಕ್ಕ ಮಾಡ್ದ? ಹೆಂಗ್ ವಾಸನೆ ಬರ್ತಾ ಇದೆ ಕಕ್ಕ? ಇವಾಗ ಯಾರು ಚಿಂಚು ಕಕ್ಕ ಮಾಡಿದ್ದು? ಮಾಮಿನಾ? ಓಕೆ ಸಾರಿ. ಸೇಮ್ ನಮ್ಮ ಅಪ್ಪನೇ. ಅವಳು ದೇವ್ರು ಹಿಡ್ಕೊಂಡಾಗ ಉಶ್ ಅಂತೆ. ನಮ್ಮಪ್ಪ ನಂಗೆ 1 hour ಪೂಜೆ ಮಾಡ್ತಾರೆ. ಅವ್ರು ಪೂಜೆ ಮಾಡಿದಾಗ ನಾವೆಲ್ಲ ಮ್ಯೂಟಲ್ಲಿ ಇರಬೇಕು, TV ಆನ್ ಇಲ್ಲ, ಫೋನಲ್ಲಿ. ಓಕೆ ಮ್ಯಾಮ್, ಓಕೆ ಸಾರಿ ಮ್ಯಾಮ್. ಕಕ್ಕ ಯಾರು ಮಾಡಿರೋದು? ಡ್ಯಾಡಿ ಯಾಕೆ ಡ್ಯಾಡಿ ಕಕ್ಕ ಮಾಡಿದ್ಯಾ? ವಾಸನೆ. ಡ್ಯಾಡಿಗೆ ಡೈಪರ್ ಚೇಂಜ್ ಮಾಡೋಣ. ಹಾಂ ಕಕ್ಕ? ವಾಸನೆ. ಡೈಪರ್ ಚೇಂಜ್ ಮಾಡೋಣ. ನೀನು ಮಾಡ್ತೀಯಾ?
ಕೈಗೆ ಸಿಕ್ಕಿದೊಳಗೆ ತುಂಬ ಆಟ ಆಡುವಂಥ ವಸ್ತುಗಳು ತೊಗೊಬಂದೆ. ಇದೊಂದು, ಈ ಬಾಲ್ ಒಂದು, ಆಮೇಲೆ ಅದು ಇನ್ನೊಂದು ಎಲ್ಲ ಆಗ್ತೆ ಅಲ್ಲಿ ಮುಂದೆ ಇದೆ ನೋಡಿ, ಅದೊಂದು ಫ್ರಾಗ್ದು. ಇವಾಗ ಇದು ಬೇಕಂತ ಆಟ ಆಡ್ತಾ ಇದ್ದಾಳೆ. ನಾನು ಇದೆಲ್ಲ ಆದರೆ ಅಲ್ಲಿ ನೀರೆಲ್ಲ ಇರುತ್ತಲ್ಲ, ಇದೆಲ್ಲ ಹಾಕ್ಕೊಂಡು ಆಡಾಡ್ಬೋದು ಅಂತ ಈ ಬ್ಯಾಗ್ ಎತ್ಕೊಂಡ್ಬಂದೆ. ಇಲ್ಲಿ ಯಾವುದೋ ಬೇಕ್ರಿ ಸಿಕ್ತು ಅಂತ ಹೋದ, ಎಗ್ ಪಫ್ನು ಏನಾರ ತರ್ತೀನಿ ಅಂತ. ಅಷ್ಟೊತ್ತಿಗೆ ಇವಾಗ ಡೈಪರ್ ಚೇಂಜ್ ಮಾಡಬೇಕು ಮೇಡಮ್ಗೆ. ಬನ್ನಿ ಮೇಡಮ್. ಇದಕ್ಕೆ ಸಿಕ್ಬಿಟ್ರೆ ವೆಟ್ ವೈಪ್ಸ್ ಎಲ್ಲ ಹಾಕಿ ಕಿತ್ತಾಕ್ಬಿಟ್ಟಿರ್ತೆ ಗುಂಡಿ. ಶ್ಯಾಮ್ ಶ್ಯಾಮ್ ಪಪ್ಪೆ ಶ್ಯಾಮ್ 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 ಪಪ್ಪೆ ಶ್ಯಾಮ್ 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 ಕಕ್ಕ ಮಾಡ್ಕೊಂಡಿದ್ದಾಳೆ ಶ್ಯಾಮ್ ಶ್ಯಾಮ್. ಯಜಮಾನ್ರು 2 ಎಗ್ ಪಫ್, ನಂಗೊಂದು ಅವನಿಗೊಂದು, ಆಮೇಲೆ ಪ್ಲೇನ್ ಕೇಕು ಚಿನ್ನಮ್ಮಂಗೆ ಒಂಚೂರು ತಿನ್ಸೋಣ ಅಂತ. ಆ್ಯಂಡ್ ಅವಳಿಗೆ ಹಂಗೆ ಒಂಚೂರು ಒಳಗಡೆ ಮೊಟ್ಟೆ ತಿನ್ನಿಸ್ತೀನಿ. ಅಲ್ಲಿ ಕುರಿ 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 ನೋಡು, ಅಲ್ಲಿ ಎಷ್ಟೊಂದು ಕುರಿ. ಅಲ್ಲಿ ಚೋಟು, ಎಲ್ಲಿ ಚೋಟು? ಓ ಕರಿ ಚೋಟು ಅನು, ತೋತು ಬಾ ಅನು, ಮಮ್ಮಮ್ ಕೊಡ್ತೀನಿ ಅನು, ಹ್ಯಾಪಿ ಕೊಡ್ತೀನಿ ಬಾ ಅನು, ಪೀಶ್ ಬಾನು, ಪೀಶ್ ಬಾ. ಎಲ್ಲಿದೆ ಚೋಟು? ಹೆಂಗಪ್ಪ ಅನ್ನೋದದು ಕುರಿ ಮೇಕೆ? ಮೇ ಹಿಂಗೆ ಅನ್ಕೊ, ಹಿಂಗೆ ಮೇ. ಮೇ. ಎಲ್ಲರೂ ಮಕ್ಳಿಗೆ ಆಟ ಆಡೋಕ್ಕೆ ಏನೇನೋ ತಂದರೆ ನಾವು ನೋಡಿ ಇಲ್ಲಿ ಏನು ತಂದಿದ್ದೀವಿ. ಟೆಡೆನ್ ಬಿಂದಿ. ಚಿಂಚು ಏನದ ಬಿಂದಿ ಅಂತಾಯ್ತು. ಸದ್ಯ ಬೆಳಗ್ಗೆ ನೆನಪಿಸ್ಕೊಂಡು ಒಂದು 4-5 ಪ್ಯಾಕೆಟ್ ಹಾಕೊಬಂದೆ. ಇವಾಗ ಅದರಲ್ಲಿ ಒಂದು ಸ್ವಲ್ಪ ತಾಟಾಡೋದು ನೋಡಿ. ಅಲ್ಲಿ ಡಾಗಿ ಕಾಣಿಸ್ತಾ ಇದೆಯಾ? ಕೆಳಗೆ ಹೋಗ್ಬಿಡ್ತ. ಮ್ಯಾಸ್ಟಿಫ್ ಅಂತೆ. ಆಲ್ಸೋ ನಾನು ನನ್ನ ಗಂಡ ಇವತ್ತು ಅದೇನು ಪುಣ್ಯ ಮಾಡಿದ್ದೀವೋ, ಆ್ಯನಿವರ್ಸರಿ ಸ್ಪೆಷಲ್ಲು. ನನ್ನ ಮಗಳು ನೋಡಿ 2nd ರೌಂಡ್ ಆಫ್ ನಿದ್ದೆ. ಪಾಪ ಇವತ್ತು ಒಂಚೂರು ಗಲಾಟೆ ಮಾಡಲಿಲ್ಲ. ಅದ್ರ ಪಾಡಿಗೆ ಅದು ಆಟ ಆಡಿಕೊಂಡು ಏನೋ ತಿನ್ಕೊಂಡಿತ್ತು, ಎಂಜಾಯ್ ಮಾಡಿಕೊಂಡು. ಇವಾಗ 2ನೇ ರೌಂಡ್ ಮಲಗಿದೆ. ಅಲ್ಲಿನ್ನು ಏನೊಂದು 15 ನಿಮಿಷನಾ, 12 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಷ್ಟೊತ್ತಿಗೆ ಎದೊಳುತ್ತೆ. ಜಸ್ಟ್ ಎಂಟರ್ಡ್. ಅರ್ಪಿತಾ. Left reception, Valley Park. Cutie pie. Cutie pie. ಪ್ರಾಪರ್ ಬ್ಯಾಂಗ್ಳೂರ್. ನಿಮ್ಮ ಹೆಸರು? ಓ, ನೀವೇನೋ ಪ್ರಫುಲ್ಲ ಕಾಲ್ ಮಾಡಿದ್ದು. ಓಕೆ ಹಾಯ್. ಜಿಜ್ಜಿ. Such a pretty bathroom. ಯಾಕಿದು ಹಿಂಗೆ ಓಡ್ತಾ ಇದೆ? ಏನು ಮಾಡ್ತಾ ಇರೋದು ಚಿನ್ನಮ್ಮ ಅವರು? ಹಾಂ, ಏನದು? ಬನ್ನಿ, ಅಲ್ಲಿಗೆ ಬರಬೇಕಾ? ಹ್ಞೂ, ಅದೇ ಇದು ಒಳಗಿಡ್ಬೇಕಾ ಇಲ್ಲೇ ಇರಲ್ಲ ಅಂತ ಕೇಳೋಣ. ಬಾ, ಬನ್ನಿ ಪುಟ್ಟ, ಹೆಜ್ಜೆ ಇಟ್ಕೊಂಡು ಬನ್ನಿ. ಕಾಲು ಸುಡ ಆಗುತ್ತಲ್ಲವ ನಿಂಗೆ, ಶೂಸ್ ಹಾಕ್ಬೇಕು. ಅಪ್ಪ ಮಗಳು ವಾಕಿಂಗ್. Going to restaurant.
ಟೈಮ್ ಎಷ್ಟು ಇವಾಗ 2:48 3 ಇಲ್ಲಿದೆ ನೋಡಿ ರೆಸ್ಟೋರೆಂಟ್ 3 ಕ್ಲೋಸ್ ಅಂದರು. ಸೊ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಪೂಲಲ್ಲಿ ಇಳಿಯೋದು. ಹೆಂಗೆ ಇಟ್ಕೊಂಡು ಹೊರಟೆ ಕಾಯಲ್ಲ. ಸರ್ ವೆಜ್ ನಾನ್ ಬೋತ್ ನಾನ್ ವೆಜ್ ಅಲ್ಲ ಬೋತ್ ಅದು. ಇದು ಬೇಬಿಕಾನ್ ಗೋಲ್ಡನ್ ಫ್ರೈ, ಇದು ತವಾ ಫಿಶ್. ನಾನು ತಿಂತೀನಿ ಬಿಡು. ನಾವು ತಿಂತಾ ಇರೋದು ನೋಡಿ, ಅವಳು ತಿಂತಾ ಇದ್ದಾಳನ್ನು. ಗುಡ್ ಗರ್ಲ್. ಯೂಶ್ವಲಿ ಮಗುಗೆ ಏನು ತಿನ್ನಿಸ್ತೀರಾ ಅಂತ ಕೇಳ್ತಿರ್ತೀರಲ್ವ, ನೋಡಿ ಎಲ್ಲೇ ಹೋದರೂ ದಾಲ್ ಕಿಚಡಿ ಕೊಡ್ತಾರೆ. ಆ್ಯಂಡ್ ಅವ್ರು ಹೇಳಿದ್ರು ಮಗುಗೆ ದಾಲ್ ಕಿಚಡಿ ಇದೆ, ಬೇಕಾದ್ರೆ ಚಿಕನ್ನು ಸ್ಮ್ಯಾಶ್ ಮಾಡಿ ಕುಕ್ ಮಾಡಿಕೊಡ್ತೀವಿ ಅಂದರು. ಆಮೇಲೆ ಹಾಲು ಮಾರ್ನಿಂಗ್ 2 till ನೈಟ್ 10 o'clock ಹಾಲು ಅವೈಲಬಲ್ ಇದೆ ಅಂದರು. ಸೊ ಇವಾಗ ಹಾರಬೇಕು. ಅವ್ರ ಪಾಪ ಚಿಕ್ಕ ಬೌಲ್ ಕೊಡಿ ಅಂದರು, ದೊಡ್ಡದು ಕೊಟ್ಟಿದ್ದಾರೆ. ನೋಡೋಣ. ನಾನು ತಿನ್ನಿಸ್ಬಿಟ್ಟು ತಿನ್ನಿಸ್ತೀನಿ. ಅವಳು ಏನೋ ಆಟಾಡ್ತಾ ಇದ್ದಾಳೆ. ಚಿಂಟು ಓಡು. ನಳೀತಾರ ವಾಕಿಂಗ್. ಓ ಎಕ್ಸಸೈಸ್ ನೋಡು ಅಲ್ಲಿ. ಏನು ಚಿಂಟು ಇದು ನೀನು? ರನ್ 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 ಫೈರ್ ಇನ್ ದ ಮೌಂಟೇನ್. ರನ್ ರನ್ ರನ್. ಲೆಫ್ಟ್ ಅಲ್ಲಿ ಹೋಗು. ಇಲ್ಲಿ ಬಾ. ಅಲ್ಲಲ್ಲ ಇಲ್ಲಿ ಪೂಲು. ಜಿಯಾ ಹೋಗೋಣ ನೀನು. ಜಿಯಾ ಸ್ವಿಮ್ಮಿಂಗ್. ಓಡು 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 ಓಡು. ಅಯ್ಯೋ ಅಳ್ಳಾಡೋದು ನೋಡೋದು ಕುಳ್ಳಿ ಪುಟ್ಟಿ. ನಡಿ, ಅಲ್ಲೇನಿದೆ ನೋಡ್ಕೊಬರೋಣ. ನಡಿ. ನಿಧಾನ ಡಮ್ ಆಗುತ್ತೆ. ಏನಿಲ್ಲ ಬಾ. ಅಲ್ಲಿ ಬೇಡ ಬಾ. ನಾನು ಚಿಂಟು ನೋಡಿ ಮಸಾಜ್ ಮಾಡ್ಕೋತಾ ಇದ್ದೀವಿ ಕಾಲಿಲ್ಲಿ ವಾಕ್ ಮಾಡಿ ಅಲ್ಲವಾ. ನೀನು ವಾಕ್ ಮಾಡು ಹಿಂಗೆ. ಆಹಾ ಥೆರಪಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಜಿಯಾ ಒಳಗೆ ಹೋಗಬೇಕು. ನನ್ನ ಮಗಳಿಲ್ಲ ಅಂದರೆ ಅಷ್ಟೇ ನಮ್ಮಿಬ್ಬರನ್ನ ಬಿಡಲ್ಲ. ಅವಳು ಚೆನ್ನಾಗಿ ನಿದ್ದೆ ಆಗೋಗಿದೆ ಕಾರಲ್ಲಿ. ಸೊ ಇವಾಗ ಆಟ ಆಡೋದು ಟೈಮ್. ಸೊ ಅದೇ ಹೇಳ್ದೆ, ಅಟ್ಲೀಸ್ಟ್ ನೀರಲ್ಲಿ ಚೆನ್ನಾಗಿ ಆಟ ಆಡಿಸಿದ್ರೆ ಅವಳು ಮಲ್ಕೊತಾಳೆ. ಆ್ಯಂಡ್ ಸಂಜೆ ಮೇಲೆ ತುಂಬ ಚಳಿ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲು. ಪ್ರಾಬಬ್ಲಿ ಚಿಕ್ಕಮಂಗ್ಳೂರಲ್ಲಿ ನಾವು ಬಂದಾಗೆಲ್ಲ ಮಳೆ ಚಳಿ ಹಂಗೆ ಇರುತ್ತೆ. ಈ ಸತಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಳಕ್ಕೆ ಹೋಗಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದು ಆಮೇಲೆ ರೆಸ್ಟ್ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ಇವತ್ತು ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ನಮ್ಮದು. ಗಝೀಬೋಲಿ ಏನೋ ಅರೇಂಜ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಒಳಗೆ ಎತ್ತಿಟ್ಟೆ. ಏನೇನು ಬೇಕು ಅದೆಲ್ಲ ಅಲ್ಲ, ಏನೇನು ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ ಕಿಡ್ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅಬಿದ್ ಕೆಳಗಿದೆ, ಅವ್ನು ಬೇಕಾದಾಗ ಅವ್ನು ಓಪನ್ ಮಾಡ್ಕೊತಾನೆ. ಸೊ ಎಲ್ಲೂ ಕಾಲಿಗೆ ಕಾಲಿಗೆ ಸಿಗದೆ ಇರಲಿ ಅಂತ. ಬಿಕಾಸ್ ಪಾಪು ಇದ್ದಾಳ, ಅವಳು ಓಡಾಡ್ತಾ ಇರ್ತಾಳೆ. ಸೊ ನಮ್ಗೆ ಒಂಚೂರು ಸ್ಪೇಸ್ ಬೇಕು, ಫ್ರೀ ಸ್ಪೇಸ್ ಅಂತ. ಪಾಪು ಯಾರವ ಪಾಪು? ದುಡ್ಡು ಯಾರ ದುಡ್ಡು ಆಟ ಆಡ್ತಾ ಇರೋದು? ಯಾರು ಕೊಟ್ಟಿದ್ದು? ಡ್ಯಾಡಿ ಕೊಡ್ತಾ. ಎಷ್ಟು ಕೊಡ್ತು? ಟೀ ಕೊಡ್ತಾ ನನಗೆ, ಮಮ್ಮಗೆ? ಥ್ಯಾಂಕ್ ಯು. ಹೇಳ್ಬೇಡ ಡ್ಯಾಡಿಗೆ, ಓಕೆನಾ? ಓಕೆ ಅಂತೆ. ತಗೋ ಡ್ಯಾಡಿದಂಗೆಲ್ಲ ಎತ್ಕೋಬಾರ್ದು, ಇಟ್ಬಿಡು. ಡ್ಯಾಡಿದಿಟ್ಬಿಡು. ನೀನೇ ಇಲ್ಲ ಡ್ಯಾಡಿದದು. ಅಮ್ಮ ಡ್ಯಾಡಿದದು ಇಟ್ಬಿಡು ಒಳಗೆ. ನಿಂದೇ ಇಲ್ಲ. ಹಾಂ ಮಾಮಿ ಮತ್ತೆ ಮಾಮಿ ಹತ್ರ ಹೋಗೋಣ. ನೀನು ಜಿಯಾ ಆಟ ಆಡಲ್ಲ? ಜಿಯಾ ಬೇಡ. ನಾನು ಡ್ಯಾಡಿ ಹೋಗ್ತೀವಪ್ಪ, ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ ನಾವು ಇವಾಗ. ನೀನು ಬರ್ತೀಯ ಸ್ವಿಮ್ಮಿಂಗ್? ಮತ್ತೆ ದುಡ್ಡೆಲ್ಲ ಎತ್ತಿಡು. ಅದು ಏನು ಹುಚ್ಚೋ ಗೊತ್ತಿಲ್ಲ, ಪರ್ಸ್ ಕೊಟ್ಬಿಟ್ರೆ ವಾಲೆಟ್ಟು ಎಲ್ಲ ಕಿತ್ತು ಬಿಸಾಕಿ ಆಟ ಆಡ್ಕೊಳುತ್ತೆ. ನೋಡಿ ಮಗುಗೆ ಟೀ ಶರ್ಟ್ ಹಾಕೋ ಅಂದರೆ ಹಂಗೆ ಚಡ್ಡಿ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಪಾಪ. ಇದು ಹಾಲು. ಇದು ಆ್ಯಕ್ಚುಲಿ 3 ರೂಮ್ ಇದೆ, ಬಟ್ ಯಾವುದೂ ಕನೆಕ್ಟೆಡ್ ಅಲ್ಲ.
ಇದು ಈ ಸ್ಪೇಸ್ ನಮಗೆ ಮಾತ್ರ ಅಷ್ಟೇ ಆ್ಯಕ್ಸಸ್ ಇರೋದು. ಆ ರೂಮು ಈ ರೂಮ್ಗೆ ಬೇರೆ ಕಡೆಯಿಂದ ಎಂಟ್ರಿ ಇದೆಯಂತೆ. ಅದೇನಾದರೂ ಎಲ್ಲ ಒಂದೇ ಫ್ಯಾಮಿಲಿಯವ್ರು ತೊಗೊಂಡ್ರೆ ಮಾತ್ರ ಆ್ಯಕ್ಸಸ್ ಇರುತ್ತೆ. ಸೊ ಅದು ಲಾಕ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಇಲ್ಲಿ ಆ್ಯಕ್ಸಸ್ ಇಲ್ಲ, ನಮಗೆ ಅಲ್ಲಿ ಒಳಗೆ ಹೋಗೋಕ್ಕೆ ಆ್ಯಕ್ಸಸ್ ಇಲ್ಲ. ಆ್ಯಂಡ್ ಸೇಮ್ ಥಿಂಗ್ ಅಲ್ಲೂ ಐ ಥಿಂಕ್ ಈ ರೂಮಲ್ಲಿ ಯಾರೋ ಇದ್ದಾರೆ ನೋಡಿದ್ವಿ, ಬಟ್ ಅವ್ರಿಲ್ಲಿ ಬರೋಕ್ಕಾಗಲ್ಲ, ಲಾಕ್ ಆಗಿರುತ್ತೆ. ಸೊ ಈ ಪೂರ್ತಿ ಸ್ಪೇಸ್ ನಮ್ಮದೇ ಇದೆ. ಅವರಲ್ಲಿ ಸ್ವಿಮ್ಮಿಂಗ್ ಹೋಗಿದ್ದಾರೆ. ಸೊ ಇವಾಗ ನಾನು ರೆಡಿ, ವಿಲ್ ಗೋ. ನಾನೊಂದು ಹೊಸ ಬುಕ್ ತೊಗೊಂಡೆ, ಅದನ್ನು ತಂದಿದ್ದೀನಿ ಇಲ್ಲಿ ಓದೋಕ್ಕೆ. ಆ್ಯಂಡ್ ಮೈ ಗ್ರೀನ್ ಟೀ ಆ್ಯಂಡ್ ದ ವ್ಯೂ. ಆ್ಯಂಡ್ ಇವಾಗ ಫುಲ್ ನಂದೇ ಮೀ ಟೈಮ್, ಬಿಕಾಸ್ ಅಪ್ಪ ಮಗಳಿಬ್ಬರು ಆಟಾಡೋಕ್ಕೆ ಹೋಗಿದ್ದಾರೆ ಲಾನಲ್ಲಿ. ಅವನು ನೀನು ಕೊಡು, ನಾನು ಆಟ ಆಡಿಸ್ತೀನಿ ಅಂದ. ಏನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್ಗೆ. ಪೇಪರ್ ಎತ್ಕೊಬೋಗು, ಎ ಬಿ ಬರೀವಂತೆ. ಡ್ಯಾಡ ಪಕ್ಕ ಇದೆ, ಹೋಗು ಹೋಗವ. ಆಗ್ಲೇ ಥಂಡಿ ಚಳಿ ಶರ ಆಯ್ತು. ಸರಿ ಮಾಡ್ಕೊ. ಇದಕ್ಕೆ ಬರೆಯೋದಂದ್ರೆ ಆಸೆ, ಸ್ಕೂಲ್ಗೆ ಹೋದ್ಮೇಲೆ ನೋಡ್ತೀನಿ ಏನು ಮಾಡ್ತೀನಿ ಅಂತ ಪುಟ್ಟಿ. ನೋಡಿ ಇಲ್ಲ ಆಗಲೇ ಒಂದಷ್ಟು ಪೀಚ್ ಇದೆ. ತೋರ್ಸವ ಎಷ್ಟು ಚೆನ್ನಾಗಿ ಎ ಬಿ ಬರೆದಿದ್ಯಾ, ಕೊಡಿಲಿ. ಇದು ನಳಿ ಆಂಟಿ ಹೇಳ್ಕೊಟ್ಟಿರೋದು. ಅದಕ್ಕೆ ಪೆನ್ನು ಪೆನ್ಸಿಲ್ ನೋಡ್ರೆ ಬಿ 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 ಅನ್ನುತ್ತೆ. ಎಷ್ಟು ಚೆನ್ನಾಗಿ ಬರ್ದಿದ್ಯಲ್ಲವ. ಬರೀ ಇನ್ನೊಂಚೂರು ಗ್ರಂಥ ಅಂತ ಬರೀ. ತತ್ತ, ನಿನ್ನ ಹೆಸ್ರೇನಪ್ಪ? ತತ್ತ. ಬಾ ಇಲ್ಲಿ ಕೂರಿಸ್ತೀನಿ, ಬಾ ಅಲ್ಲಿ ಕೂಚುಂಡು ಬರೀ, ಬಾ. ಕೂಚು, ಇಲ್ಲೇ ಕೂಚು. ತಾತ 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 ಫೋನ್ ಅಂತೆ ನೋಡಲಿ. ಕೊಟ್ಟೆ ಚಿಂಚು. ತಾತ ತಾತ ತಾತ. ಆಯ್ತಾ ತಾನು ಬಿ ಬರಿತಾ ಇದ್ದೀನಿ ಅನ್ನು. ಆಯ್ತಾ ತಾನು ಕಟ್ಟಾಯ್ತು. ಬಾ ಡ್ಯಾಡಾಗ ಕೊಟ್ಬಿಡೋಣ. ತರಲೆ ಬಂಗಾರಿ. ನಡಿ ಡ್ಯಾಡಾಗ ಕೊಡೋಣ, ನಡಿ ಫೋನ್. ಕೊಟ್ಬಿಡು ಡ್ಯಾಡಾಗ. ತಾತ ಕಟ್ ಮಾಡಿದ್ರು ಅಂತೇಳಿ. ಹೇಳು ತಾತ ಕಟ್ ಮಾಡಿದ್ರು ಅಂತ. ಕೊಟ್ಬಿಡು ಡ್ಯಾಡಾಗ, ಹೋಗಿ ಫೋನ್ ಕೊಡು. ಮೇಡಮ್ಗೆ ಹಾಲು ಕೇಳಿದ್ವಿ, ಬಂದಿದೆ. ಫ್ಲಾಸ್ಕಲ್ಲಿ ಕೊಟ್ಟಿದ್ರು, ಸಿಕ್ಕಾಬಟ್ಟೆ ಬಿಸಿ. ಸೊ ಆರಿಸ್ತಾ ಇದ್ದೀನಿ ಒಂದಷ್ಟೊತ್ತು. ಇನ್ನೊಂದು ಗ್ಲಾಸಲ್ಲಿ ಹಿಂಗೆ ಮಾಡಿದೆ. ಇನ್ನೂ ಬಿಸಿ ಇದೆ. ಹಿಂಗಿದ್ರು ಎ ಸಿ ಇದೆಯಲ್ಲ, ಒಂಚೂರು ಹಂಗೆ ಇಡ್ತೀನಿ. ಈಗ ಎದ್ಬಿಟ್ಟು ಗ್ರೀನ್ ಟೀ ಮಾಡ್ಕೊಂಡು ಬಂದೆ. ನಾನು ಮಲಗುವಾಗ ಫುಲ್ ಸೆಕೆ ಇತ್ತು. ಇವಾಗ ಹಂಗೆ ಇರುತ್ತೆ ಅಂತ ಶಾರ್ಟ್ಸ್ ಹಾಕ್ಕೊಂಡು ಬಂದರೆ ಫುಲ್ ಚಳಿ. ಐ ಥಿಂಕ್ ಅದು ನಮಗೆ ಅನಿಸುತ್ತೆ ಅರೇಂಜ್ ಮಾಡ್ತಾ ಇರೋದು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ದ್ಯಾಟ್ಸ್ ಸೊ ಸ್ವೀಟ್. ಎನಿವೇಸ್ ಅವರಿಬ್ಬರೂ ಮಲಗಿದ್ದಾರೆ. ಸೊ ಐ ಥಾಟ್ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಒಬ್ಬಳೇ ಅಂತ. ನೋಡಿ ಹಿಂಗೆ ಕಾಣಿಸ್ತಾ ಇದೆ ನಮ್ಮ ರೂಮ್. ಓಕೆ, ಲೆಟ್ಸ್ ಹ್ಯಾವ್ ಸಮ್ ಮೀ ಟೈಮ್ ಬಿಫೋರ್ ದಿ ವೇಕ್ ಅಪ್. ಒಳಗೆ ಬಂದ್ಬಿಟ್ಟೆ, ಸಿಕ್ಕಾಪಟ್ಟೆ ಚಳಿ. ಯಪ್ಪ, ನಾನು ಅವಾಗಲಿಂದ ಅನ್ಕೊತಿದ್ದೆ, ನಾನು ಯಾವುದು ಟೀ ಶರ್ಟ್ಸೇ ತಂದಿಲ್ಲ, ಎಲ್ಲ ಪುಲ್ಲೋವರು ಈ ಥರದ್ದೇ ತಂದಿದ್ದೆ. ಅಯ್ಯೋ ಏನಪ್ಪ ಮಾಡೋದು, ಅಬಿದು ಎತ್ತಾಕೋಬೇಕು ಅಂದ್ಕೊತಾ ಇದ್ದೆ. ನೋಡಿದ್ರೆ ಸಿಕ್ಕಾಪಟ್ಟೆ ಚಳಿ. ಸೊ ಇವಾಗ ಒಳಗೆ ಬಂದು ಕೂತ್ಕೊಂಡಿದ್ದೀನಿ. ಅವಾಗೇ ಹೇಳ್ದನಲ್ಲ, ಇಲ್ಲಿ ಓಪನ್ ಮಾಡಿ ಕೂತ್ಕೋಬೋದಂತ. ನೋಡಿ ಅಭಿ ವಿಂಡೋ ಹಾಕ್ತಿದ್ದಾನೆ, ಬಿಕಾಸ್ ಚಳಿ. ಆಮೇಲೆ ನೈಟು ಫ್ರೀಸ್ ಆಗ್ಬಿಡ್ತೀವಿ ಅಂದ್ಬಿಟ್ಟು. ಓ ಶಿಟ್, ನಾನು ತೊಗೊಂಡ್ಲಿಲ್ಲ. ಪಾಪುದಿದೆ. ಚಿಂಟು ನೀನು ಹಾಕ್ಕೊಂಡಿಲ್ಲ ಅಂದರೆ ನಾನೇ ಹಾಕ್ಕೊತೀನಿ. ಓಕೆ, ಹಾಂ, ನಿಂದು ಇದಿದೆಯಲ್ಲ ಹುಡ್ಡಿ, ನಂದು ಅದು ಇಲ್ಲ. ನಂದು ಇದಿದೆ ಸ್ಕಾರ್ಫ್, ಸ್ಟೋಲ್. ನಿದ್ದೆ ಆಯಿತು. ಮೆಸ್ಸಿ ಬೆಡ್.
ನಾನು 20 ಮಿನಿಟ್ಸ್ ಅಷ್ಟೇ 5:55 ಕರೆಕ್ಟಾಗಿ ಮಲಗ್ದೇವು ನಾವು. ಫಿಶ್ ಅಲ್ಲ ಬಂಗಾರಿ ಅದು, ಅದು ಫಿಶ್ ಥರ ಇದೆಯಾ? ಫಿಶ್ ಥರ ಇದೆಯಾ ಅದು? ಫಿಶ್ ಅಲ್ಲ ಬಂಗಾರ. ಈಚೆ ಇದೆಯಲ್ಲ ಅದು ಫಿಶ್ಶು. ಇವಾಗ ನಾನು ಗೆಟ್ ರೆಡಿ ವಿತ್ ಮೀ ಮಾಡಬೇಕು.